Hello everyone, welcome back to our YouTube channel Inform Career. Myself Shivanand, I am a career counselor and also admission counselor. So in this video, I will guide you for pharmacist job in Germany. ಸೊ ಈಗ ಇಂಡಿಯಾದಿಂದ ನಿಮ್ಮದು ಡಿಪ್ಲೊಮಾ ಅಥವಾ ಬ್ಯಾಚುಲರ್ಸ್ ಮಾಸ್ಟರ್ ಆರ್ ಡಾಕ್ಟರ್ ಆಫ್ ಫಾರ್ಮಸಿ ಈ 4 ಕೋರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ನೀವು ಜರ್ಮನಿಗೆ ಹೋಗಿ ಆಸ್ ಎ ಫಾರ್ಮಸಿಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ವರ್ಕ್ ಮಾಡಬಹುದು. ಸೊ ಫ್ರಮ್ ಲಾಸ್ಟ್ 10 ಇಯರ್ಸ್ ನರ್ಸಸ್ ಇಂಡಿಯಾದಿಂದ GNM ಮತ್ತು BSc ಕಂಪ್ಲೀಟ್ ಮಾಡಿ ಜರ್ಮನಿಗೆ ಹೋಗಿ ಆಸ್ ಎ ರಿಜಿಸ್ಟರ್ಡ್ ನರ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಈಗ ಫಾರ್ಮಸಿಸ್ಟ್ ಕೂಡ ಅಪಾರ್ಚುನಿಟಿ ಅದ. ಫ್ರಮ್ ಲಾಸ್ಟ್ 6 ಮಂತ್ಸ್ ನಾವು ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಫಾರ್ಮಸಿಸ್ಟ್ಗಳಿಗೆ. ಸೊ ನಿಮ್ಮದು ಈಗ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಡಿಪ್ಲೊಮಾ ಅಥವಾ ಬ್ಯಾಚುಲರ್ಸು ಮಾಸ್ಟರ್ಸು ಡಾಕ್ಟರ್ ಆಫ್ ಫಾರ್ಮಸಿ ಯಾವ್ದಾರ ಒಂದು ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಜರ್ಮನ್ ಲ್ಯಾಂಗ್ವೇಜ್ B1 ಆ್ಯಂಡ್ B2 ಸರ್ಟಿಫಿಕೇಟ್ ಇರಬೇಕು. ಸೊ ಲ್ಯಾಂಗ್ವೇಜಲ್ಲಿ 6 ಲೆವೆಲ್ಸ್ ಅದ. ಸೊ B1 ಅಂದರೆ ಇದು 3 ಲೆವೆಲ್ ಆಯಿತು, A1 A2 B1. ಸೊ ಈ 3 ಲೆವೆಲನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಅರೌಂಡ್ 6 ಮಂತ್ಸ್ ಟೈಮ್ ಬೇಕು. ನೀವು ಜಲ್ದಿನೂ ಮಾಡ್ಬೋದು, ಬಟ್ 6 ಮಂತ್ಸ್ ಆನ್ ಅವರೇಜ್ ನೀವು ತೊಗೋಬೋದು. 6 ಮಂತಲ್ಲಿ ನಿಮ್ಮದು B1 ಕಂಪ್ಲೀಟ್ ಆದರೆ ನಾವು ನಿಮ್ಮದು ಇಂಟರ್ವ್ಯೂವನ್ನು ಅರೇಂಜ್ ಮಾಡಿಕೊಡ್ತೀವಿ. ಸೊ ಇಂಟರ್ವ್ಯೂವನ್ನು ಕ್ಲಿಯರ್ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಮ ಟೀಮೆಲ್ಲ ಏನು ಮಾಡುತ್ತೆ ಅಂದರೆ ರಿಮೈನಿಂಗ್ ಏನು ಡಾಕ್ಯುಮೆಂಟೇಷನ್ ಇರುತ್ತಾ, ಡಿಗ್ರಿ ರಿಕಗ್ನಿಷನ್ ಪ್ರೊಸೆಸ್ ಇರುತ್ತಾ, ವೀಸಾ ಪ್ರೊಸೆಸ್ ಇರುತ್ತಾ, ಅದಕ್ಕೆ ನಾವೆಲ್ಲ ಫೋಕಸ್ ಮಾಡ್ತೀವಿ. ಆಮೇಲೆ ಸ್ಟೂಡೆಂಟ್ ಏನು ಮಾಡಬೇಕಂದ್ರೆ B2 ಲೆವೆಲನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ತನಕ ನೀವು ಏನು ಲ್ಯಾಂಗ್ವೇಜ್ ಕಲ್ತಿರ್ತೀರಿ ಎಲ್ಲ ಮರೆತು ಬಿಡ್ತೀರಿ. ಸೊ ಜರ್ಮನಿಗೆ ಹೋದ ತಕ್ಷಣ ಮತ್ತೆ ಅಲ್ಲಿ ಇಶ್ಯೂ ಆಗುತ್ತೆ. ಸೊ ಅದಕ್ಕೆ ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ನಮ್ಮ ಟೀಮ್ ಏನು ರಿಮೈನಿಂಗ್ ಪ್ರೊಸೆಸ್ ಮಾಡುತ್ತಾ ಆ ಟೈಮಲ್ಲಿ ನೀವು B2 ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ B2 ಕಂಪ್ಲೀಟ್ ಮಾಡಿ ವೀಸಾ ಅಪ್ರೂವಲ್ ಆಗುತ್ತೆ. ಸೊ ಆಮೇಲೆ ನೀವು ಜರ್ಮನಿಗೆ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಸ್ಯಾಲರಿ ಬಂದುಬಿಟ್ಟು 2.4 ಲ್ಯಾಕ್ ರುಪೀಸ್ಟಿಂದ 2.8 ಲ್ಯಾಕ್ ರುಪೀಸ್ ಪರ್ ಮಂತ್ ಇರುತ್ತೆ. ಸೊ ಇನಿಷಿಯಲ್ 6 ಇಂದ 8 ಮಂತ್ಸ್ ತನಕ ಇಷ್ಟೇ ಸ್ಯಾಲ್ರಿ ಇರುತ್ತೆ. ಮತ್ತು ಈ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಟ್ರೈನಿಂಗ್ ಅವರು ಕೊಡ್ತಾರೆ. ಎದಕ್ಕಪ್ಪ ಅಂದರೆ ನೀವು ಜರ್ಮನ್ ಸಿಸ್ಟಮ್ ಒಳಗೆ ಪ್ರೆಷರ್ ಇರ್ತೀರಿ. ನಿಮ್ಗೆ ಇಂಡಿಯಾ ಒಳಗೆ 10 ಇಯರ್ ಎಕ್ಸ್ಪೀರಿಯನ್ಸ್ ಇರಲಿ, 2 ಇಯರ್ ಇರಲಿ, 20 ಇಯರ್ಸ್ ಇರಲಿ ಅಥವಾ ಪ್ರೆಷರೇ ಇರಲಿ, ನೀವು ಜರ್ಮನಿಗೆ ಹೋದ ತಕ್ಷಣ ಅಲ್ಲಿ ಪ್ರೆಷರ್ ಇರ್ತೀರಿ. ಸೊ ಆ ಸಿಸ್ಟಮೇ ನೀವು ಪ್ರೆಷರ್. ಸೊ ಇಂಡಿಯಾದಿಂದ ಏನು ಇದ್ರೂ ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರು ಕನ್ಸಿಡರ್ ಮಾಡಲ್ಲ. ಸೊ ಅವಾಗ ನಿಮ್ಮ ಸ್ಯಾಲರಿ 2.4 ಇಂದ 2.8 ಲ್ಯಾಕ್ ರುಪೀಸ್ ಪರ್ ಮಂತ್ ಇರುತ್ತೆ. ಸೊ ಈ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಟ್ರೈನಿಂಗ್ ಅನ್ನೋರು ಪ್ರೊವೈಡ್ ಮಾಡ್ತಾರೆ, ನೀವು ಪ್ರೆಷರ್ ಇರೋದ್ರಿಂದ. ಸೊ ಆ ಟ್ರೈನಿಂಗಿಗೆ ಏನು ಕಾಸ್ಟ್ ಇರಲ್ಲ, ಎಂಪ್ಲಾಯರ್ ಫ್ರೀ ಆಫ್ ಕಾಸ್ಟ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಆ ಟ್ರೈನಿಂಗ್ ಡೈಲಿ 1 ಇಲ್ಲ 2 ಅವರ್ಸ್ ಇರುತ್ತೆ. ರಿಮೈನಿಂಗ್ ಟೈಮ್ ನೀವು ವರ್ಕ್ ಮಾಡ್ತೀರಿ. ಡೈಲಿ 8 ಅವರ್ಸ್ ವರ್ಕ್ ಇರುತ್ತೆ, ವೀಕ್ಲಿ 5 ಡೇಸ್. ಸೊ 6 ಇಲ್ಲ 8 ಮಂತ್ಸ್ ಆದಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅವರೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಪ್ರಾಕ್ಟಿಕಲ್ ಆ್ಯಂಡ್ ವೈವಾ. ಸೊ ಅದನ್ನ ಕ್ಲಿಯರ್ ಮಾಡಿದ ಮೇಲೆ ನಿಮ್ಮ ಸ್ಯಾಲರಿ 2.8 ಲ್ಯಾಕ್ ರುಪೀಸಿಂದ 4 ಲ್ಯಾಕ್ ರುಪೀಸ್ ಪರ್ ಮಂತ್ ಆಗುತ್ತೆ. ನಿಮ್ಗಲ್ಲಿ ಸ್ಯಾಲ್ರಿ ಎಲ್ಲ ಯೂರೋಸಲ್ಲಿ ಸಿಗುತ್ತೆ. 2800 ಯೂರೋಸಿಂದ 4000 ಯೂರೋಸ್ ಆಗುತ್ತೆ. ಸೊ ಆ ಸ್ಯಾಲರಿ ನೀವು ಇಂಡಿಯನ್ ಕರೆನ್ಸಿ ಒಳಗೆ ಕನ್ವರ್ಟ್ ಮಾಡಿದ್ರೆ 2.8 ಲ್ಯಾಕ್ ರುಪೀಸ್ ಟು 4 ಲ್ಯಾಕ್ ರುಪೀಸ್ ಪರ್ ಮಂತ್ ಆಗುತ್ತೆ. ಸೊ ಈ ಸ್ಯಾಲ್ರಿ ಎಲ್ಲ ನೀವು ಟೇಕ್ ಹೋಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮದಲ್ಲಿ 3 ಲ್ಯಾಕ್ ರುಪೀಸ್ ಸ್ಯಾಲ್ರಿ ಇತ್ತು ತಿಳ್ಕೊರಿ. ಸೊ ಅಲ್ಲಿ ಟ್ಯಾಕ್ಸ್ ಇರುತ್ತೆ. ಟ್ಯಾಕ್ಸ್ ಒಳಗೆ ನಿಮ್ಮದು 30% ಅಂದರೆ 1 ಲಕ್ಷ ರೂಪಾಯಿ ಟ್ಯಾಕ್ಸಿಗೆ ಹೋಯ್ತು. ಆಮೇಲೆ ರಿಮೈನಿಂಗ್ 2 ಲ್ಯಾಕ್ಸ್ ರೂಪಾಯಿ ಉಳಿಯುತ್ತೆ. ಅದರಲ್ಲಿ ಅಕಾಮಡೇಷನ್ಗೆ ಒಂದು 35,000 40,000, ಫುಡ್ಗೆ ಒಂದು 10,000 15,000 ಇಷ್ಟೆಲ್ಲ ಖರ್ಚಾಗುತ್ತೆ. ಆಮೇಲೆ ನೀವು 1.5 ಲ್ಯಾಕ್ ರುಪೀಸನ್ನು ಸೇವ್ ಮಾಡ್ಬೋದು. ಸೊ ಇದು ಕಂಪೇರ್ ಮಾಡಿದರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಗುತ್ತೆ ಸ್ಯಾಲ್ರಿ. ಸೊ ಇದು ಸ್ಟಾರ್ಟಿಂಗ್ ನಿಮಗೆ 1.5 ನೀವು ಸೇವ್ ಮಾಡತ್ತೀರಿ ಎಲ್ಲ ಖರ್ಚು ಆದಮೇಲೆ. ಒಂದು ವೇಳೆ ನೀವು ಅಲ್ಲಿ ಒಂದು 2-3 ಇಯರ್ಸ್ ಇದ್ರಿ, 5 ಇಯರ್ಸ್ ಇದ್ರೆ ನಿಮ್ಮ ಸ್ಯಾಲ್ರಿ 5 ಲ್ಯಾಕ್ ರುಪೀಸ್ ಪರ್ ಮಂತ್ ಎಲ್ಲ ಕ್ರಾಸ್ ಆಗುತ್ತೆ. ಮತ್ತು ವರ್ಕ್ ಬ್ಯಾಲೆನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಡೈಲಿ 8 ಅವರ್ಸ್ ವರ್ಕ್ ಇರುತ್ತೆ. ಸೊ ಜಾಸ್ತಿ ವರ್ಕ್ ಕೊಡಲ್ಲ. ನಿಮಗೆ ಬೇಕಂದರೆ ನೀವು ಓವರ್ ಟೈಮ್ ಮಾಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಸ್ಯಾಲ್ರಿ ಸಿಗುತ್ತೆ. ಈಗ ಮೋಸ್ಟ್ ನಮ್ಮ ಇಂಡಿಯನ್ದೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲಿ ಎಕ್ಸ್ಟ್ರಾ ಓವರ್ ಟೈಮ್ ಮಾಡ್ತಾರೆ. ನೈಟ್ ಶಿಫ್ಟ್ನಾಗ, ಡೇ ಶಿಫ್ಟ್ನಾಗ. ನೈಟ್ ಶಿಫ್ಟ್ನಾಗ ಜಾಸ್ತಿ ಮಾಡ್ತಾರೆ. ಅದಕ್ಕಂದ್ರೆ ನೈಟ್ ಶಿಫ್ಟ್ ಒಳಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, 30% ಜಾಸ್ತಿ. ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ ಡೇ ಶಿಫ್ಟಲ್ಲಿ ನಿಮ್ಗೆ 15 ಇಲ್ಲ 16 ಯೂರೋಸ್ ಪರ್ ಅವರ್ ಸಿಕ್ಕರೆ, ನೈಟ್ ಟೈಮಲ್ಲಿ ನಿಮಗೆ 25 ಇಂದ 30 ಯೂರೋಸ್ ಪರ್ ಅವರ್ ಸಿಗುತ್ತೆ. ಸೊ ಅದಕ್ಕೆ ನೈಟ್ ಟೈಮಲ್ಲಿ ನೀವು ವರ್ಕ್ ಮಾಡ್ಬೋದು. ನಿಮ್ಗೆ ಬೇಕಾದ್ರೆ ನೀವು ರೆಸ್ಟ್ ತೊಗೋಬೋದು. ನೀವು ಸ್ಯಾಲ್ರಿ ಅನ್ಕ ಕರೆಕ್ಟಾಗಿ ಸಿಗುತ್ತೆ. ಸೊ ನಿಮಗೆ ನಾವು ಇಲ್ಲಿಂದ ಇಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋದು ಲ್ಯಾಂಗ್ವೇಜಿಂದ. ನಿಮ್ಮದು ಇಂಟರ್ವ್ಯೂ ಅರೇಂಜ್ ಮಾಡಿಕೊಡ್ತೀವಿ. ಆಮೇಲೆ ಡಾಕ್ಯುಮೆಂಟೇಷನ್ನು, ಪೇಪರ್ ವರ್ಕು, ಅಕಾಮಡೇಷನ್ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಪೋಸ್ಟ್ ಲ್ಯಾಂಡಿಂಗ್ ಸರ್ವಿಸ್ ಎಲ್ಲ ಕವರ್ ಮಾಡಿಕೊಡ್ತೀವಿ. ಸ್ಟೂಡೆಂಟ್ ಏನು ರೆಸ್ಪಾನ್ಸಿಬಿಲಿಟಿ ಅಂದರೆ ಲ್ಯಾಂಗ್ವೇಜನ್ನು ಫೋಕಸ್ ಮಾಡಿ ಲ್ಯಾಂಗ್ವೇಜನ್ನು ಕಲಿಬೇಕು. ರಿಮೈನಿಂಗ್ ಎಲ್ಲ ಪೇಪರ್ ವರ್ಕ್ ನಮ್ಮ ಟೀಮ್ ಮಾಡುತ್ತೆ. ಜಾಬ್ ಪ್ಲೇಸ್ಮೆಂಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಂಪ್ಲಾಯರ್ನ ಸರ್ಚ್ ಮಾಡೋದಿರಲಿ, ಇಂಟರ್ವ್ಯೂ ಅರೇಂಜ್ಮೆಂಟ್ ಮಾಡೋದಿರಲಿ,
ಎವ್ರಿಥಿಂಗ್ ನಾವು ಟೇಕ್ ಕೇರ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸು ಲ್ಯಾಂಗ್ವೇಜ್ಗೆ ಫೋಕಸ್ ಮಾಡಬೇಕು. ಸೊ ಟೈಮ್ ತಗೋತ 6 ಮಂತ್ಸ್ ಕಲಿಯೋದಕ್ಕೆ. ಸೊ ನಿಮಗೆ ಅಷ್ಟು ಪೇಷನ್ಸ್ ಇತ್ತಪ್ಪ ಅಂದರೆ ಜರ್ಮನಿಗೆ ನೀವು ಪ್ಲ್ಯಾನ್ ಮಾಡ್ಬೋದು. ಮತ್ತು ನೀವು ಕಂಪೇರ್ ಮಾಡಿರಿ USA, UK, ಕೆನಡಾ, ಆಸ್ಟ್ರೇಲಿಯಾ, ನೀವು ಯಾವುದೇ ಕಂಟ್ರಿಗೆ ಹೋಗ್ತೀನಿ ಅಂದರೂ ಕಾಸ್ಟ್ ನಿಮ್ಗೆ 30 ಲ್ಯಾಕ್ಸು 40 ಲ್ಯಾಕ್ಸ್ಗಿಂತ ಜಾಸ್ತಿನೇ ಖರ್ಚಾಗುತ್ತೆ. ಎಸ್ ಎ ಫಾರ್ಮಸಿಸ್ಟ್ ಹೋಗಿ ಅಲ್ಲಿ ವರ್ಕ್ ಮಾಡಬೇಕಂದ್ರೆ. ಬಟ್ ಜರ್ಮನಿಗೆ ಅಷ್ಟೆಲ್ಲ ಖರ್ಚಾಗೋದಿಲ್ಲ. 5 ಲ್ಯಾಕ್ಸ್ ಇದೇ ರೇಂಜಲ್ಲಿ ನಿಮ್ಮದು ಕಂಪ್ಲೀಟ್ ಪ್ರೊಸೆಸ್ ಎಲ್ಲ ಆಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ರಿಮೈನಿಂಗ್ ಡೀಟೇಲ್ಸ್ ನಾವೆಲ್ಲ ನಿಮ್ಗೆ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.